ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ನಮ್ಮ ತಮ್ಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಸೋರೆಕಾಯಿ ಮಸಾಲ ರೊಟ್ಟಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೇಗೆ ಮಾಡೋದಂತ ನೋಡ್ಕೊಂಬರೋಣವಾ ಬನ್ನಿ. ಇಲ್ಲಿ ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಸಿಪ್ಪೆ ತಗೊಳ್ಳೋಣ. ಇವಾಗ ಇದನ್ನು ತುರ್ಕೊಳ್ಳೋಣ. ಇದು ಪೂರ್ತಿನೇ ತುರಿತೀನಿ, ಅರ್ಧ ಮಾಡಿ ತುರ್ಕೋತಿದ್ದೀನಿ ಅಷ್ಟೇ. ಬೆಳಗ್ಗೆ ಹೊತ್ತು ಏನಪ್ಪ ತಿಂಡಿ ಮಾಡಲಿ ಅಂತ ಯೋಚನೆ ಮಾಡ್ತೀರಾ, ಅಮ್ಮಂದಿರಿಗೆ ಇದೊಂದು ಒಳ್ಳೆ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಕೂಡ ಲಂಚ್ ಬಾಕ್ಸಿಗೂ ಕೂಡ ಸಖತ್ತಾಗಿರುತ್ತೆ. ಒಂದೇ ಥರ ಮಾಡಿ ತಿಂದು ಬೋರ್ ಆಗಿದ್ರೆ ಈ ಥರನೂ ಟ್ರೈ ಮಾಡಿ ನೋಡಿ. ಫೈವ್ ಮಿನಿಟ್ಸ್ ಒಳಗಡೆ ಎಲ್ಲ ರೆಡಿ ಆಗಿಬಿಡುತ್ತೆ. ಇದು ಟಿಫನ್ನು ಕೂಡ. ಇದಕ್ಕೆ ಚಟ್ನಿನೇ ಪಲ್ಯನೇ ಬೇಕು ಅಂತ ಏನಿಲ್ಲ. ಉಪ್ಪಿನಕಾಯಿ ರಸ ಅಥವಾ ಇಲ್ಲ ತುಪ್ಪ, ಬೆಣ್ಣೆ, ಮೊಸರು ಏನರ ಜೊತೆಗೆ ಬೇಕಾದ್ರೂ ತಿನ್ಬೋದು. ಎಲ್ಲ ಇದರೆಲ್ಲ ಆ್ಯಡ್ ಆಗಿರೋದ್ರಿಂದ ನಿಮಗೆ ನೋ ಟೆನ್ಷನ್. ಸೋರೆಕಾಯಿ ಎಲ್ಲ ತುರ್ಕೊಂಡಿದ್ದಾಗಿದೆ. ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಈರುಳ್ಳಿ ಅದು ಕೂಡ ತುರಿದಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ ತುರಿದಿದ್ದೀನಿ. ನೀವು ಸಣ್ಣದಾಗಿ ಹೆಚ್ಚು ಹಾಕ್ಕೊಳ್ಳೋದಾದರೆ ಓಕೆ, ಇಲ್ಲ ಹಸಿಮೆಣಸಿನ್ಕಾಯಿ ಬೇಡ ಸ್ಕಿಪ್ ಮಾಡ್ತೀವಿ ಅಂದರೂ ಓಕೆ. ಸಬ್ಬಾಕ್ಷಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿಟ್ಟು ಜೀರಿಗೆ, ಬಿಳಿ ಎಳ್ಳು. ಜೀರಿಗೆ ಜೀರ್ಣಕ್ಕೆ ಒಳ್ಳೆಯದು, ಬಿಳಿ ಎಳ್ಳು ಸ್ಕಿನ್ನಿಗೂ ಹೇರಿಗೂ ತುಂಬಾ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೋರೆಕಾಯಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಕೂಡ ಹಾಕಿ ಕಲಿಸ್ಕೊಳ್ಳೋಣ. ಇವಾಗ ನೀರು ಹಾಕಿ ಕಲಿಸ್ಕೊತಿದ್ದೀನಿ. ಹಿಟ್ಟು ರೆಡಿಯಾಗಿದೆ, ತಟ್ಕೊಳ್ಳೋಣ. ಇವಾಗ ಹಂಚು ಕೂಡ ಕಾಯಕ್ಕಿಟ್ಟಿದ್ದೀನಿ. ಹಿಟ್ಟಷ್ಟೇ ರೊಟ್ಟಿ ಅಷ್ಟೊತ್ತಿಗೆ ರೆಡಿ ಮಾಡ್ಕೊಳ್ಳೋಣ. ಸಖತ್ ಟೇಸ್ಟಿ ಆ್ಯಂಡ್ ಹೆಲ್ತಿಯಾಗಿರುವಂತಹ ಸೋರೆಕಾಯಿ ರೊಟ್ಟಿ ಬೆಳಗಿನ ಬ್ರೇಕ್ಫಾಸ್ಟಿಗೆ, ಲಂಚ್ ಬಾಕ್ಸಿಗೆ ಸೂಪರು. ರೊಟ್ಟಿ ಕೂಡ ರೆಡಿಯಾಗಿದೆ. ಇವಾಗ ಹಂಚು ಕೂಡ ಕಾದಿದೆ. ಎರಡು ಕಡೆ ಬೇಯಿಸ್ಕೊಳ್ಳೋಣ. ನಾನೆರಡು ಮುಚ್ಚಿಟ್ಬಿಡ್ತೀನಿ, ಒಂದು 2 ನಿಮಿಷ ಬೇಯಲಿ. ಇವಾಗ ಇದಕ್ಕೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ಸಖತ್ ಟೇಸ್ಟಿಯಾಗಿರುವಂತಹ ಸೋರೆಕಾಯಿ ರೊಟ್ಟಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಿಬಿಡಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಏನು ಅರಿತಾನಿಲ್ಲ ಕೂಡ. ಅಷ್ಟೇ ಹೆಲ್ತಿಯಾಗಿ ಕೂಡ ಇದೆ.
ಆಗಿದೆ, ತಿನ್ನೋಕ್ಕೂ ಕೂಡ ಸೂಪರಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.